ಹಾಸ್ಯ ಭಾಷಣಕಾರ ಗಂಗಾವತಿ ಪ್ರಾಣೇಶ್ ಅವರ ಒಂದು ತಾಯಿ ನಿಧನರಾಗಿದ್ದಾರೆ. ತಾಯಿ ಒಂದು ನಿಧಾನಕ್ಕೆ ಪ್ರಾಣೇಶ್ ಅವರು ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ. ತಾಯಿ ಸತ್ಯಬಾಯಿ ಏನಿದ್ದಾರೆ, ಸತ್ಯವತಿ ಬಾಯಿ ಅವರು ನಿಧನರಾಗಿದ್ದಾರೆ. ಅವರ ಒಂದು ನಿಧಾನಕ್ಕೆ ಹಲವಾರು ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಹಾಸ್ಯ ಭಾಷಣಕಾರ ಆಗಿರುವಂತಹ ಗಂಗಾವತಿ ಪ್ರಾಣೇಶ್ ಅವರು ಎಲ್ಲರಿಗೂ ಕೂಡ ಗೊತ್ತು. ಅವರ ಒಂದು ಹಾಸ್ಯದ ಒಂದು ಚಟಾಕಿಯಿಂದ ಎಲ್ಲರ ಒಂದು ಗಮನವನ್ನು ಸೆಳೀತಾ ಇತ್ತು. ಅವರ ತಾಯಿ ನಿಧನರಾಗಿದ್ದಾರೆ. ಅವರ ತಾಯಿ ಆದಂತಹ ಸತ್ಯವತಿ ಬಾಯಿ ಏನಿದ್ದಾರೆ ಅವರು ನಿಧನರಾಗಿದ್ದಾರೆ. ಬೀಚಿ ಸಾಹಿತ್ಯದಿಂದ ಪ್ರಭಾವಿತರಾಗಿದ್ದರು ಗಂಗಾವತಿ ಪ್ರಾಣೇಶ್ ಅವರು. ದೇಶ ವಿದೇಶಗಳಲ್ಲಿ ಪ್ರವಾಸವನ್ನು ಮಾಡಿ ಭಾಷಣವನ್ನು ಮಾಡ್ತಾ ಇದ್ರು. ತಾಯಿ ಅಗಲಿಕೆಯ ನೋವನ್ನು ಈಗ ಪ್ರಾಣೇಶ್ ಹಂಚಿಕೊಂಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಸ್ಯದ ದೊರೆ ಪೋಸ್ಟನ್ನು ಮಾಡಿರುವಂಥದ್ದು. ನನ್ನ ತಾಯಿ ಇಂದು ದೈಹಿಕವಾಗಿ ನನ್ನನ್ನು ಅಗಲಿದ್ದಾರೆ. ಕೈ ಹಿಡಿದು ನಡೆಸಿ ಬದುಕಿನ ಪಾಠವನ್ನು ಹೇಳಿಕೊಟ್ಟಿದ್ದ ನನ್ನಮ್ಮ ನನ್ನ ಸ್ಫೂರ್ತಿಯಾಗಿದ್ದರು. ಅವರಿಂದಲೇ ನಾನು ಓದುವ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದು. ನಾನು ಕಲಾವಿದನಾಗಿದ್ದು ಕೂಡ ನನ್ನ ತಾಯಿಯಿಂದಾನೆ ಅಂತ ಹೇಳ್ತಾ ಇದ್ದೆ. ನನ್ನ ಬದುಕಿನ ಸ್ಫೂರ್ತಿ ನನ್ನ ಅಮ್ಮ ಆಗಿದ್ದರು. ನಾನಿಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ನನ್ನ ಅಮ್ಮ. ಆದರೆ ತಾಯಿ ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿ ಪ್ರಾಣೇಶ್ ಅವರು ಪೋಸ್ಟನ್ನು ಮಾಡಿದ್ದಾರೆ. ಹಾಸ್ಯ ಭಾಷಣಕಾರ ಆಗಿರುವಂತಹ ಗಂಗಾವತಿ ಪ್ರಾಣೇಶ್ ಅವರು ಏನಿದ್ದಾರೆ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ಒಂದು ತಾಲೂಕಿನಲ್ಲಿ ಇವರು ವಾಸವಾಗಿರ್ತಾರೆ. ಅವ್ರಿಗೆ ಓದುವಂತಹ ಗೀಳು ಹತ್ಕೊಂಡಿದ್ದೆ ನನ್ನ ತಾಯಿಯಿಂದ ಅಂತ ಅವರು ಹೇಳ್ಕೊಂಡಿದ್ದಾರೆ, ಪೋಸ್ಟನ್ನು ಮಾಡಿದ್ದಾರೆ. ನಾನು ಇಂದು ಈ ಮಟ್ಟಕ್ಕೆ ಬೆಳೆಯೋಕೆ ನನ್ನ ತಾಯಿಯೇ ಕಾರಣ. ನಾನು ಪುಸ್ತಕಗಳನ್ನು ಓದೋಕೆ ನನ್ನ ತಾಯಿಯೇ ನನಗೆ ಸ್ಫೂರ್ತಿ. ನನ್ನ ತಾಯಿ ಬದುಕಿನ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ, ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ. ಅದರಿಂದಲೇ ನಾನು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ. ಆದರೆ ಇಂದು ನನ್ನ ತಾಯಿ ನನ್ನನ್ನು ಅಗಲಿದ್ದಾರೆ. ಅದು ನನಗೆ ತುಂಬ ಒಂದು ನೋವನ್ನು ಉಂಟು ಮಾಡಿದೆ ಅಂತ ಹೇಳಿ ಗಂಗಾವತಿ ಪ್ರಾಣೇಶ್ ಅವರು, ಅಭಿನವ ಬೀಚಿ ಅಂತ ಕರೆಸ್ಕೊಳ್ತಾರೆ, ಬೀಚಿ ಅವರ ಒಂದು ಪುಸ್ತಕಗಳನ್ನು ಓದಿ ಇವರು ತಮ್ಮ ಹಾಸ್ಯದ ಒಂದು ಮಾತಿನಿಂದ ಕೋಟ್ಯಾಂತರ ಜನರನ್ನು ಸೆಳೀತಾ ಇದ್ರು. ಒಂದು ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಮಾತನಾಡಬೇಕಾದ್ರೆ ಅವರನ್ನು ಮಾತುಗಳನ್ನು ಕೇಳಬೇಕು ಅಂತಾನೆ ಸಾಕಷ್ಟು ಜನರು ಬರ್ತಾ ಇದ್ರು. ಗಂಗಾವತಿ ಪ್ರಾಣೇಶ್ ಅವರ ಒಂದು ಮಾತುಗಳನ್ನು, ಭಾಷಣವನ್ನು ಕೇಳಿದವರಿಗೆ ಗೊತ್ತಾಗಿರುತ್ತೆ ಅವರು ಎಂತಹ ಒಂದು ವ್ಯಕ್ತಿ, ಯಾವ ರೀತಿಯಾಗಿ ಭಾಷಣದಲ್ಲಿ ಮಾತನಾಡ್ತಾ ಇದ್ರು, ಹೇಗೆ ಜನರನ್ನು ಹೊಟ್ಟೆ ಹುಣ್ಣಾಗಂತ ನಗಿಸ್ತಾ ಇದ್ರಂತ. ಅಂತ ನಗಿಸುವಂತಹ ವ್ಯಕ್ತಿಯ ಒಂದು ಮನಸ್ಸಿನಲ್ಲಿ ಈಗ ಒಂದು ನೋವು ಉಟ್ಕೊಂಡಿದೆ. ಅದೇನೆಂದರೆ ಅವರ ತಾಯಿ ಅವರನ್ನು ಆಗಲಿ ಹೋಗಿದ್ದಾರೆ. ಅವರ ಒಂದು ತಾಯಿ ಆಗಲಿಕ್ಕೆ ಪ್ರಾಣೇಶ್ ಅವರಿಗೆ ತುಂಬ ನೋವನ್ನು ತಂದಿದೆ ಅಂತ ಹೇಳಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ಭಾವನೆಗಳನ್ನು ಅವರ ತಾಯಿಯ ಬಗ್ಗೆ ಹಂಚಿಕೊಂಡಿದ್ದಾರೆ. ನನಗೆ ಈಗ ನೋವಾಗಿದೆ, ನನ್ನ ತಾಯಿ ನನ್ನ ಬಿಟ್ಟು ಹೋಗಿರುವುದು ಅಂತ ಗಂಗಾವತಿ ಪ್ರಾಣೇಶ್ ಅವರು ಅವರ ಒಂದು ತಾಯಿಯ ಒಂದು ನಿಧನದ ಬಗ್ಗೆ ಪೋಸ್ಟನ್ನು ಮಾಡಿ ಈ ರೀತಿಯಾಗಿ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.